ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಿಜಯಲಕ್ಷ್ಮಿ. ಇವತ್ತು ಒಂದು ರೆಸಿಪಿ ಮಾಡ್ತಿದ್ದೀನಿ, ನುಗ್ಗೆ ಸೊಪ್ಪಿನ ಉಪ್ಸಾರು ಮತ್ತು ಪಲ್ಯ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಬೇಕಾಗಿರೋವಂಥ ಸಾಮಗ್ರಿಗಳು ಬಂದು ಮೊದಲಿಗೆ ನುಗ್ಗೆ ಸೊಪ್ಪು ಉಪ್ಸಾರಿಗೆ ನುಗ್ಗೆ ಸೊಪ್ಪು ಇರಲೇಬೇಕು. ನುಗ್ಗೆ ಸೊಪ್ಪು ಬಿಡಿಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಕಾಳು ಬಂದು ಅವರೆಕಾಳು ಹಾಕ್ಕೊತಿದ್ದೀನಿ. ಇದು ಪಲ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, 1-2 ಸ್ಪೂನ್ ಆಯಿಲ್. ಇದು ಉಪ್ಸಾರು ಖಾರಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಜೀರಿಗೆ, ಸ್ವಲ್ಪ ಉಪ್ಪು, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ, ಮೆಣಸು, ಸ್ವಲ್ಪ ಹುಣಸೆ ಹಣ್ಣು. ಹಾಗೆ ಮುದ್ದೆ ಮಾಡೋಕ್ಕೆ ಸ್ವಲ್ಪ ರಾಗಿ ಹಿಟ್ಟನ್ನು ಇಟ್ಕೊಂಡಿದ್ದೀನಿ. ಬನ್ನಿ ನುಗ್ಗೆ ಸೊಪ್ಪಿನ ಉಪಯೋಗಗಳನ್ನ ನೋಡೋಣ. ಇದೇನಂತ ಗೊತ್ತಿರ್ಬೋದು ನಿಮಗೆ, ಇದೇನಂತ ನುಗ್ಗೆ ಸೊಪ್ಪು. ತುಂಬಾ ಜನರಿಗೆ ಇದರ ಬೆಲೆನೇ ಗೊತ್ತಿಲ್ಲ, ಅಥವಾ ವಿದೇಶಗಳಲ್ಲಿ ಇದನ್ನ ಪುಡಿ ಮಾಡಿ ಮಾರ್ತಾರೆ ಅತಿಯಾದ ಬೆಲೆಗೆ. ಒಳ್ಳೆ ನ್ಯೂಟ್ರಿಷನ್ ವ್ಯಾಲ್ಯೂಸ್ ಇರುತ್ತೆ, ಅದರ ಡೀಟೇಲ್ಸ್ ನಾನು ಕೆಳಗಡೆ ಕೊಟ್ಟಿರ್ತೀನಿ. ಹಾಗೆ ಆಂಟಿ ಆಕ್ಸಿಡೆಂಟ್ ಇರುತ್ತೆ. ಆಂಟಿ ಆಕ್ಸಿಡೆಂಟ್ ಬಂದು ನಿಮ್ಮ ಏಜಿಂಗ್ ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಂಟಿ ಇನ್ಫ್ಲಮೇಟರಿ ಇರುತ್ತೆ, ನಿಮ್ಮ ದೇಹದಲ್ಲಿ ನೋವು, ಕೆಲವೊಂದು ತೊಂದರೆಗಳು, ಇನ್ಫ್ಲಮೇಟರಿ ಕಂಡೀಷನ್ಸ್ ಇದ್ರೆ ಅದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಇಲ್ಲಿ ಒಳ್ಳೆ ಪ್ರಮಾಣದ ವಿಟಮಿನ್ ಸಿ ಇರೋದ್ರಿಂದ ನಿಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು. ಇದರಲ್ಲಿ ಡೈಜೆಸ್ಟಿವ್ ಫೈಬರ್ ಇರೋದ್ರಿಂದ ನಿಮ್ಮ ಡೈಜೆಷನ್ಗೂ ಕೂಡ, ಕಾನ್ಸ್ಟಿಪೇಷನ್ ಇರಲಿ, ಡೈಜೆಸ್ಟಿವ್ ಇಶ್ಯೂಸ್ ಇರಲಿ, ಅದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಹಲವಾರು ಸ್ಟಡೀಸ್ ಇದೆ. ಜೊತೆನಲ್ಲಿ ಡಯಾಬಿಟಿಸ್ ಇರೋರ್ಗೂ ಕೂಡ ಇದು ತುಂಬಾ ಒಳ್ಳೆ ಒಂದು ನ್ಯೂಟ್ರಿಯೆಂಟ್ಸ್. ನುಗ್ಗೆ ಸೊಪ್ಪನ್ನ ಸೂಪ್ ತರ ಮಾಡ್ಕೊಂಡು ಕುಡಿಬಹುದು, ಪಲ್ಯ ಮಾಡ್ಕೊಂಡು ತಿನ್ಬಹುದು. ಈ ತರ ನಿಮ್ಮ ಆಹಾರದಲ್ಲಿ ರೆಗ್ಯುಲರ್ ಆಗಿ ಬಳಸೋದ್ರಿಂದ ನಿಮಗೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಕಡಿಮೆ ಬೆಲೆಗೆ ಸಿಗುತ್ತೆ. ಹೆಚ್ಚಿನ ವಿವರಗಳನ್ನ ಕೆಳಗಡೆ ಕ್ಯಾಪ್ಷನ್ ಅಲ್ಲಿ ಹಾಕಿದ್ದೀನಿ. ನಮಸ್ತೆ. ಥೈರಾಯ್ಡ್ ತೊಂದರೆ ಅಂದ್ರೆ ಹೈಪೋಥೈರಾಯ್ಡಿಸಮ್ ಇರ್ಬೋದು ಅಥವಾ ಹೈಪರ್ಥೈರಾಯ್ಡಿಸಮ್ ಇರ್ಬೋದು. ಸಾಮಾನ್ಯವಾಗಿ ಎಲ್ಲರೂ ಕೇಳ್ತಾ ಇರ್ತಕ್ಕಂಥ ಏನಂತಂದ್ರೆ ಯಾವ್ದಾದ್ರು ಒಂದು ಒಳ್ಳೆ ಪತ್ತೆ ಹೇಳಿ ಅಂತೇಳಿ. ಅವರಿಗೆ ಈ ನುಗ್ಗೆಕಾಯಿ ಏನಿದೆಯಲ್ಲ, ನುಗ್ಗೆಕಾಯಿ ಇರ್ಬೋದು ಅಥವಾ ನುಗ್ಗೆ ಸೊಪ್ಪು ಅಮೃತಕ್ಕೆ ಸಮಾನ. ನೀವು ಅದನ್ನ ಕುದಿಸ್ಕೊಂಡ್ಬಿಟ್ಟು ಅದನ್ನ ಸೂಪ್ ತರ ಮಾಡ್ಕೊಂಡಾದ್ರೂ ಕುಡಿಬಹುದು, ಅಥವಾ ಆ ಎಲೆಗಳನ್ನು ತಗೊಂಡ್ಬಿಟ್ಟು ಅಥವಾ ಕಾಯಿ ತಗೊಂಡ್ಬಿಟ್ಟು ತುಪ್ಪದಲ್ಲಿ ಬಾಡಿಸಿ ಒಗ್ಗರಣೆ ಕೊಟ್ಟಾದ್ರೂ ತಿನ್ಬಹುದು. ಇದರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ದು ಮೆಟಬಾಲಿಸಮ್ ಸರಿ ಆಗೋದ್ರಿಂದ ಕ್ರಮೇಣವಾಗಿ ನೀವು ಥೈರಾಯ್ಡ್ ತೊಂದರೆಯಲ್ಲಿ ಏನು ಔಷಧಿ ತಗೊಳ್ತಿರ್ತೀರಲ್ಲ ಅದ್ರ ಪ್ರಮಾಣನ ಕಡಿಮೆ ಮಾಡ್ತಾ ಹೋಗ್ಬೋದು. ಅಥವಾ ಮುಂದಿನ ದಿನಗಳಲ್ಲಿ ನೀವು ಅದನ್ನ ಅದ್ರ ಜೊತೆ ವ್ಯಾಯಾಮ ಇರ್ಬೋದು ಅಥವಾ ಡಿಟಾಕ್ಸಿಫಿಕೇಶನ್ ಥೆರಪೀಸ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ರೆ ಔಷಧಿನ ನಿಲ್ಲಿಸ್ತಕ್ಕಂಥ ಸಂದರ್ಭಗಳು ಕೂಡ ಬರಬಹುದು. ಹಾಗಾಗಿ ನುಗ್ಗೆ ಸೊಪ್ಪು ಅಥವಾ ನುಗ್ಗೆಕಾಯಿ ನಿಮ್ಮ ಮನೆ ಸುತ್ತಮುತ್ತ ಇತ್ತಂದ್ರೆ ಅದನ್ನ ಸತತವಾಗಿ ಉಪಯೋಗಿಸ್ತಾ ಇರಿ, ಮತ್ತು ನಿಮ್ಮ ಥೈರಾಯ್ಡ್ ತೊಂದರೆಗಳಿಂದ ಹೊರಗಡೆ ಬರಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ನೋಡ್ಕೊಂಡು ಬಂದ್ರಿ ಅಲ್ವಾ ನುಗ್ಗೆ ಸೊಪ್ಪಿನ ಪ್ರಯೋಜನಗಳು. ಈಗ ನಾನು ಅವರೆಕಾಳನ್ನ 1 ವಿಷಲ್ ಕೂಗಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಅದಕ್ಕೆ ಸ್ವಲ್ಪ ಸೊಪ್ಪನ್ನು ಆ್ಯಡ್ ಮಾಡಿ ಅದನ್ನು ಬೇಯಿಸ್ಕೊಂಡಿದ್ದೀನಿ. ಹಾಗೆ ಉಪ್ಸಾರು ಖಾರನೂ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಪಲ್ಯಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಹೇಗಿದೆ ನೋಡಿ ನುಗ್ಗೆ ಸೊಪ್ಪಿನ ಪಲ್ಯ.